ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶೋನಲ್ಲಿ ಈ ಕಡೆ ರವಿಶಂಕರ್ ಅವರು ಪ್ರೋಗ್ರಾಮ್ನ ನಡೆಸ್ಕೊಡೋದಕ್ಕೆ ಅಂತೇಳಿ ಮನೆಗೆ ಬಂದಾಗ ಈ ಕಡೆ ಅವರು ಗೆಸ್ಟ್ ಆಗಿ ಬಂದಿರ್ತಾರೆ. ಅವರು ಕೂಡ ಪ್ರಶ್ನೆ ಎಲ್ಲ ಕೇಳ್ತೀನಿ, ನಿಮಗೆ ಅನ್ಸಿರೋ ಉತ್ತರ ಹೇಳಿ ಅಂತ ಅಂದಾಗ ಈ ಕಡೆ ಅಜ್ಜಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಈ ಕಡೆ ಅಜಿತ್ತು ಮತ್ತು ಹಾಗೂ ಭೂಮಿ ಮದುವೆ ಆಗಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ ಅಂತ ಹೇಳಿ ಕೇಳಿದಾಗ ಅವ್ರ ಮದುವೆ ನೋಡಿರೋರು ಯಾರು ಅಂತ ಹೇಳಿ ಈ ಕಡೆ ಅಜ್ಜಿನೂ ಕೂಡ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಿರೋ ರವಿಶಂಕರ್ ಕೂಡ ಅವರು ಕೂಡ ಏನು ಹೇಳ್ಬೇಕಂತ ಅವ್ರಿಗೆ ಗೊತ್ತಾಗದೆ ಅವರು ಕೂಡ ಮುಖ ನೋಡ್ತಾ ಇರ್ತಾರೆ. ಈ ಕಡೆ ಅಜಿತದ್ದು ಕೂಡ ಈ ಕಡೆ ಮನವರೆಲ್ಲರೂ ಕೂಡ ಅವರು ಕೂಡ ಅಜ್ಜಿ ಹೇಳಿರೋದನ್ನ ಕೇಳಿಬಿಟ್ಟು ಅಜ್ಜಿ ಏನು ಹೀಗೆ ಹೇಳಿದ್ರಲ್ಲ ಅಂತ ಅಂದ್ಕೊಂಡು ಅವರು ಕೂಡ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ದೇವಿಹಾನಿನೂ ಕೂಡ ನೋಡ್ತಾ ಅವಳು ಕೂಡ ಒಂದು ಸೆಕೆಂಡ್ಸ್ ಎಕ್ಸ್ಕ್ಯೂಸ್ ಮೀ ಅಂತೆಲ್ಲ ಕೇಳ್ಕೊಂಡು, ಏನಿಲ್ಲ ನೀವು ಸ್ವಲ್ಪ ಮುಂದುವರಿಸಿ 2 ನಿಮಿಷ ಬ್ರೇಕ್ ಕೊಡ್ತೀರಾ, ನಾನು ಮನೆಯವ್ರ ಹತ್ರ ಎಲ್ಲ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿ ಅಂದಾಗ, ಏನಿಲ್ಲ 2 ಮಿನಿಟ್ಸ್ ಅಷ್ಟೇ, ಹೀಗೋಗಿ ಹಿಂಗೆ ಬರ್ತೀವಿ, ನೀವು ಇಲ್ಲೇ ಕೂತೀರಿ ಅಂತ ಹೇಳಿಬಿಟ್ಟು ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ಅವಳು ಕೂಡ ಬೇರೆ ಕಡೆ ಅಲ್ಲಿ ಹೋಗ್ಬಿಟ್ಟು ಡಿಸ್ಕಷನ್ ಮಾಡೋಣ ಅಂತ ಹೋಗಬೇಕಾದ್ರೆ ಅಜಿತ್ ಕೂಡ ಬಾಯಲ್ಲಿ ಅವ್ರು ಏನು ಮಾತಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ಭೂಮಿನ ಕರ್ಕೊಂಡು ಹೋಗ್ತಾರೆ. ಸೊ ಮನೆಯವರೆಲ್ಲರೂ ಕೂತ್ಕೊಂಡು, ಅತ್ತೆ ನೀವು ಇಲ್ಲಿ ಬನ್ನಿ ಕೂತ್ಕೊಳ್ಳಿ, ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಳ್ಳಿ, ಮನೆಯವರೆಲ್ಲರೂ ಕೂತ್ಕೊಳ್ಳಿ, 2 ನಿಮಿಷ ನಾನು ಏನು ಹೇಳ್ತೀನೋ ಸ್ವಲ್ಪ ಸಮಾಧಾನದಿಂದ ಕೇಳಿ, ಯಾಕಂದರೆ ಈಗ ಇದನ್ನು ನಡೆಸ್ಕೊಡಕ್ಕೆ ಬಂದಿರೋದು ರವಿಶಂಕರ್ ಅವರು. ಹಾಗಾಗಿ ಇದನ್ನು ಅವರು ಟಿ ವಿಲಿ ಟೆಲಿಕಾಸ್ಟ್ ಮಾಡ್ತಾರೆ ಈ ಪ್ರೋಗ್ರಾಮ್ ಎಲ್ಲ. ಸೊ ಈ ಪ್ರೋಗ್ರಾಮ್ ಟೆಲಿಕಾಸ್ಟ್ ಮಾಡಿದಾಗ ಕೋಟ್ಯಾಂತರ ಜನ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅವ್ರು ಏನು ಅಂದ್ಕೊತಾರೆ ಹೇಳಿ, ಮನೆತನದ ಬಗ್ಗೆ ಏನು ಮಾತಾಡ್ತಾರೆ ಹೇಳಿ, ನಮಗೆ ಅಜಿತ್ ಮತ್ತು ಭೂಮಿ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಊರವರೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಆ ಥರ ನಮ್ಮನೆ ಒಗಟನ್ನು ನಾವೇ ಬೀದಿಲಿ ತಂದಂಗಾಗುತ್ತೆ. ಹಂಗಾಗಿ ನಾವು ಈ ವಿಷಯದ ಬಗ್ಗೆ ಏನೂ ಮಾತಾಡೋದು ಬೇಡ, ನಾವು ಕ್ಯಾಮ್ರಾ ಮುಂದೆ ಖುಷಿಯಿಂದ ನಮಗೆ ಈ ಮದುವೆ ಇಷ್ಟ ಇದೆ ಅನ್ನೋ ಥರ ಅಂದರೆ, ಭೂಮಿ ಮತ್ತು ಅಜಿತ್ ಬಗ್ಗೆ ನಮ್ಮ ಮೇಲೆ ಪ್ರೀತಿ ಇದೆ, ಅವ್ರ ಮೇಲೆ ನಮಗೆ ಪ್ರೀತಿ ಇದೆ ಅನ್ನೋ ಥರ ನಾವು ಕೂಡ ಹಾಗೆ ಮಾತಾಡೋಣ, ಯಾರಿಗೂ ಏನೂ ಡೌಟ್ ಬರ್ದಿರೋ ಥರ ನಾವು ಕೂಡ ಹಾಗೆ ಇರೋಣ ಅಂತ ಹೇಳಿ ಈ ಕಡೆ ದೇವಿಯಾನಿ ಕೂಡ ಹೇಳ್ತಿರೋದನ್ನ ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ನಿಂತ್ಕೊಂಡು ಸೈಡಲ್ಲಿ ಕೂಡ ಕೇಳಿಸ್ಕೊತಾ ಇರ್ತಾರೆ. ಅವ್ರ ಮುಂದೆ ನಿಂತಿರಲ್ಲ ಅವರು. ದೇವಿಯಾನಿನೂ ಕೂಡ ಹೇಳ್ತಾ ಇರ್ತಾಳೆ, ಅತ್ತೆ ನೀವು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಮನೆ ಮರ್ಯಾದೆನ ನಾವೇ ಬೀದಿಗೆ ಟಿ ವಿ ಮುಂದೆ ಎಲ್ಲರೂ ಕೋಟ್ಯಾಂತರ ಜನದ ಮುಂದೆ ನಾವೇ ತಂದಂಗಾಗುತ್ತೆ. ಸೊ ಇದೆಲ್ಲ ಆಗೋದು ಬೇಡ, 2 ಅವರ್ ತಾನೆ, 2 ಅವರ್ ಅದಕ್ಕೋಸ್ಕರ ನಾವು ಭೂಮಿ ಅಜಿತ್ ಮದುವೆ ವಿಷಯದ ಬಗ್ಗೆ ಆಗಲಿ ಅವ್ರು ಏನೇ ನಮ್ಮ ಫ್ಯಾಮಿಲಿ ಬಗ್ಗೆ ರಿಲೇಟಿವ್ ಆಗಿ ಕೇಳಿದ್ರು ಕೂಡ ನಾವು ಒಗ್ಗಟ್ಟಲ್ಲಿ ಒಂದೇ ಆನ್ಸರ್ ಮಾಡೋಣ, ನಮ್ಮ ಮೇಲೆ ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಒಂದೇ ಒಗ್ಗಟ್ಟಲ್ಲಿ ಈ ಮನೇಲಿ ಇದ್ದೀವಿ ಅಂತ ಇರೋಣ ಅಂತ ಹೇಳಿ ದೇವಿಯಾನಿನೂ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೆ ಈ ಕಡೆ ಇವ್ರನ್ನೂ ಕೂಡ ಅಜಿತ್ ಅಪ್ಪನೂ ಕೂಡ ಕೇಳ್ತಾ ಇರ್ತಾಳೆ, ಏನು ಅಂತೀರಾ ನೀವು ಇದಕ್ಕೆ ಅಂತ ಕೇಳಿದಾಗ, ಹೌದೌದು ನನಗೆ ಅನ್ಸೋದು ಇದೆ ಅನಿಸ್ತಿದೆ, ದೇವಿಯಾನಿ ಹೇಳಿರೋದು ಕರೆಕ್ಟ್ ಇದೆ ಅಂತ ನನಗೂ ಅನಿಸ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಬಾವ ನೀವೇನು ಹೇಳ್ತೀರಾ ಅಂತೇಳಿ ಈ ಕಡೆ ರಮಣ್ಣ ಈ ಕಡೆ ಶ್ರವಣ ಕೇಳ್ತಿರ್ಬೇಕಾದ್ರೆ, ನನಗೂ ದೇವಿಯಾನಿ ಹೇಳಿರೋದು ಏನೋ ಒಂದು ಕಡೆ ಸರಿ ಇದೆ ಅಂತ ಅನಿಸ್ತಿದೆ ಅಂತ ಅಂದಾಗ, ಅತ್ತೆ ನೀವೇ ಹೇಳೋದು, ನೀವೊಬ್ಬರು ಒಪ್ಕೊಳ್ಳಿ ಸಾಕು, ಎಲ್ಲನೂ ಸರಿ ಆಗುತ್ತೆ ಅಂತ ದೇವಿಯಾನಿನೂ ಕೂಡ ಹೇಳ್ತಿರ್ಬೇಕಾದ್ರೆ, ಅದು ಹೇಗೆ ನಾನು ಇಷ್ಟು ದಿನ ಒಪ್ಕೊಳ್ತಿರೋದು 2 ಅವರ್ಗೆ ಹೇಗೆ ಒಪ್ಕೊಳ್ಳಿ ನಾನು ಅಂತ ಹೇಳಿ ಅಜ್ಜಿ ಕೇಳ್ತಿರ್ಬೇಕಾದ್ರೆ, ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಿಡಿ, 2 ಅವರು ಸುಮ್ಮನೆ ಇದ್ಬಿಡಿ ಅಂತ ಅಂದಾಗ ಈ ಕಡೆ ಅಜಿತ್ ಕೂಡ ಕೇಳಿಸ್ಕೊತಾ ಇರಬೇಕಾದ್ರೆ ಈ ಕಡೆ ಹೌದು ದೇವಿಯಾನಿ ಅತ್ತೆ ಹೇಳಿರೋದು ನನಗೆಲ್ಲ ಒಂದು ಕಡೆ ಕರೆಕ್ಟಾಗಿದೆ ಅಂತ ಅನಿಸ್ತಿದೆ, ಕರೆಕ್ಟ್ ಪಾಯಿಂಟ್ ಅಂತ ಅನಿಸುತ್ತೆ, ಅಜ್ಜಿ ನೀನು ಒಪ್ಕೋ ಅಜ್ಜಿ ಅಂತ ಹೇಳಿ ಈ ಕಡೆ ಅಪೇಕ್ಷಿತ ಕೂಡ ಹೇಳ್ತಿರ್ಬೇಕಾದ್ರೆ ಸಂಗೀತ ಇದ್ದಾಳೆ, ಹೌದಮ್ಮ ದೇವಿಯಾನಿ ಹೇಳಿರೋದು ಕರೆಕ್ಟೇ ಇದೆ ಅಂತ ನನಗೂ ಅನಿಸ್ತಿದೆ, ಯಾಕೆ ನೀನು ಏನು ಸಡನ್ನಾಗಿ ಆನ್ಸರ್ ಕೊಟ್ಬಿಟ್ಟು ಅವ್ರು ಏನು ಅಂದ್ಕೊತಾರೆ ನಮ್ಮ ಬಗ್ಗೆ ಎಲ್ಲ, ಅದರಲ್ಲೂ ಟಿ ವಿಲಿ ಎಲ್ಲರೂ ಎಷ್ಟೊಂದು ಜನ ನೋಡ್ತಾ ಇರ್ತಾರೆ, ಅದಕ್ಕೆ ನೀನು ಇದನ್ನು ಒಪ್ಕೋ ಅಮ್ಮ ಅಂತ ಸಂಗೀತ ಕೂಡ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ನಾನು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು, ನೀವೆಲ್ಲರೂ ಹೋಗಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಅಜ್ಜಿ ಕೂಡ ಹೇಳ್ತಿರ್ಬೇಕಾದ್ರೆ, ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಿಬಿಡಿ, 2 ಅವರ್ ಅಷ್ಟೇ ತಾನೇ ಟೈಮ್ ತೊಗೊಳ್ಳಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಶ್ರವಣ ಇದ್ದಾನೆ, ಅಮ್ಮ ನೀನು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ಈಸಿ ಅಂದರೆ ನಾವು ಅಂದ್ಕೊಂಡು ಅವ್ರು ದೇವಿಯಾನಿ ಹೇಳಿರೋದು ಕರೆಕ್ಟ್ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ ಅಜಿತಿಗೆ, ನೋಡಿ ದೇವಿಯಾನಿ ಅತ್ತೆ ಮನೆಯವ್ರಿಗೆಲ್ಲರಿಗೂ ಒಪ್ಪಿಸಿದ್ದಾರೆ, ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ, ನೀವು ಹೋಗಿ ಅವ್ರು ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅನುಮಾನ ಪಡ್ತಿದ್ದೀರಲ್ಲ, ನೀವು ಎಷ್ಟು ದಡ್ಡರಲ್ವ ನೀವು ಅಂತ ಹೇಳ್ತಿರ್ಬೇಕಾದ್ರೆ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತರೆ ಸಾಕು ಭೂಮಿ, ನೀನು ಅಮಾಯಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದರೆ ನೋಡು ನಿನಗೆ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಕೂಡ ಹೇಳ್ತಿರ್ತಾರೆ, ನೀವೆಲ್ಲರೂ ಹೋಗಿ ನಾನು ಆಮೇಲೆ 2 ನಿಮಿಷ ಬಿಟ್ಟು ಬರ್ತೀನಿ ಅಂತ ಹೇಳಿ ಅಂತಿರ್ಬೇಕಾದ್ರೆ, ಸರಿ ಅಮ್ಮ ಆದರೆ ಒಪ್ಕೊಂಡೆ ಬಾ ನೀನು ಅಂತೇಳಿ ಸಂಗೀತ ಕೂಡ ಹೇಳ್ತಿರ್ತಾಳೆ, ಸರಿ ಆಯ್ತು ಹೋಗಿ ಅಂತ ಹೇಳಿ ಈ ಕಡೆ ಅಜ್ಜಿನೂ ಕೂಡ ಯೋಚನೆ ಮಾಡೋದಕ್ಕೆ ಅಂತೇಳಿ ಕೂತ್ಕೊಂಡಿರ್ತಾರೆ. ಅಷ್ಟರಲ್ಲಿ ರವಿಶಂಕರ್ ಅವರು ಎಲ್ಲಿ ಯಾರು ಮನೆಯವ್ರು ಬರಲಿಲ್ಲ ಅಂತ ಹೇಳಿ ಈ ಕಡೆ ಸತ್ಯನ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಬಂದರು ನೋಡಿ ಎಲ್ಲರೂ ಬಂದರು ಅಂತ ಹೇಳಿ ಈ ಕಡೆ ಸತ್ಯನೂ ಕೂಡ ಹೇಳ್ತಾ ಇರ್ತಾನೆ, ಸರಿ ಆಯಿತು ಎಲ್ಲರೂ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಮತ್ತು ಭೂಮಿ ಕೂತ್ಕೊಂಡಿದ್ದಾಗ ಈ ಕಡೆ ಅದೇ ಟೈಮ್ಗೆ ಈ ಕಡೆ ಸಂಗೀತ ಕೂಡ ಹೇಳ್ತಾಳೆ, ಅಯ್ಯೋ ಅಜ್ಜಿ ಇದನ್ನು ನೆಕ್ಲೆಸ್ ತಂದುಕೊಟ್ಟಿದ್ದಾರೆ ಅಂತೇಳಿ ಅಜ್ಜಿ ಕೂಡ ನೆಕ್ಲೆಸ್ ತಂದುಕೊಟ್ಟಿರ್ತಾರೆ. ಭೂಮಿ ಇದು ಟಿ ವಿಲೆಲ್ಲ ಟೆಲಿಕಾಸ್ಟ್ ಆಗುತ್ತೆ, ಭೂಮಿಗೆ ಇದನ್ನು ಹಾಕು ಅಂತ ಹೇಳಿ ಕೊಟ್ಟಾಗ
ಸಂಗೀತ ಕೂಡ ಪ್ರೀತಿಯಿಂದ ಸರಿ ಅಮ್ಮ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಭೂಮಿಗೆ ನೆಕ್ಲೆಸ್ ಹಾಕಿ ಕಳಿಸ್ತಾಳೆ. ಭೂಮಿ ಹೋಗಿ ಕುತ್ಕೋ ಅಂತ ಹೇಳಿ ಕಳಿಸ್ತಾಳೆ. ಅದೇ ಟೈಮ್ಗೆ ಈ ಕಡೆ ನೀವೇನಾದರೂ ಕಾಫಿ ಟೀ ಏನಾದರೂ ತೊಗೊತೀರಾ, ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಂತೇಳಿ ಸಂಗೀತ ಕೂಡ ಹೇಳ್ತಿರ್ಬೇಕಾದ್ರೆ, ಹೌದಾ ಅದೇ ಇದಕ್ಕೆ ನಾನು ನಿಮ್ಮ ಜೊತೆ ಅದೇ ಇದಕ್ಕೆ ನನ್ನ ಕೆಲಸಕ್ಕೂ ನಿಮ್ಮನ್ನ ಸೇರಿಸ್ಕೊತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಅಯ್ಯೋ ಅವಳು ಹೋಗ್ಬಿಟ್ರೆ ನನ್ನ ಗತಿ ಏನು ಅಂತ ಹೇಳ್ಬಿಟ್ಟು ಅವ್ರ ಗಂಡನೂ ಕೂಡ ಹೇಳ್ತಾ ಇರ್ತಾನೆ. ಇದೆಲ್ಲ ತಮಾಷೆಗೋಸ್ಕರ ಅಂತೇಳಿ ಹೇಳ್ತಿರ್ತಾರೆ ಸಂಗೀತ ಅವರು. ಸರಿ ಅಂತೇಳಿ ಭೂಮಿ ಹೋಗಿ ಕೂತ್ಕೊಂಡಾಗ ಈ ಕಡೆ ರವಿಶಂಕರ್ ಅವರು ಒಂದು ಕ್ವಶನ್ ಕೇಳ್ತಾರೆ. ನನಗೆ ನಿಮ್ಮನ್ನ ನೋಡಿದ್ರೆ ಒಂದು ಡೌಟ್ ಬರ್ತಿದೆ, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಿ ಕೇಳಿದಾಗ ಈ ಕಡೆ ಅಜಿತ್ ಮತ್ತು ಈ ಕಡೆ ಸಂಗೀತ ಇಬ್ಬರೂ ಕೂಡ ಆ ಕಡೆ ಅಜಿತ್ ನೋಡಿದ್ರೆ ಲವ್ ಅಂತ ಹೇಳಕ್ಕೆ ಹೋಗ್ತಾನೆ, ಈ ಕಡೆ ಸಂಗೀತ ನೋಡಿದ್ರೆ ಅರೇಂಜ್ ಅಂತ ಹೇಳಕ್ಕೆ ಹೋಗ್ತಾರೆ. ರವಿಶಂಕರ್ ಅವರು ಶಾಕ್ ಆಗ್ತಾರೆ, ಏನಿದು ಇಬ್ಬರು ಬೇರೆ ಬೇರೆ ಹೇಳ್ತಿದ್ದೀರಾ ಅಂತ ಕೇಳಿದಾಗ, ಅಂದರೆ ಅದೇ ಟೈಮ್ಗೆ ದೇವಿ ಏನಿದ್ರು ಅಂದರೆ ಲವ್ ಕಮ್ ಅರೇಂಜ್ ಮ್ಯಾರೇಜು ಮನೆಯವರೆಲ್ಲರೂ ಇಷ್ಟಪಟ್ಟು ಒಪ್ಕೊಂಡು ಮದುವೆ ಮಾಡಿಸಿದ್ದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಸಂಗೀತ ನೀನು ಸ್ವಲ್ಪ ತುಂಬ ಎಕ್ಸೈಟ್ಮೆಂಟಲ್ಲಿದೆ, ಸ್ವಲ್ಪ ಕಮ್ಮಿ ಆಗಿರು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಹೌದಾ ಸರಿ ಸರಿ ಅಂತ ಹೇಳಿ ಹೇಳ್ತಿರ್ತಾರೆ. ರವಿಶಂಕರ್ ಅವರು ನಿಮ್ಮಿಬ್ಬರ ಪರಿಚಯ ಹೇಗಾಗಿದ್ದು, ಎಲ್ಲಿ ಲವ್ ಆಗಿದ್ದು, ಏನಾಗಿದ್ದು ಅಂತ ಕೇಳಿದಾಗ ಅವರು ಕೂಡ ಹೇಳ್ತಿರ್ತಾರೆ. ಈ ಕಡೆ ಅಜಿತ್ ಹೇಳ್ತಿರ್ತಾರೆ, ಏನಿಲ್ಲ ನಾನು ಸ್ಟೇಷನ್ ಮುಂದೆನೇ ಈ ಕಡೆ ಟೀ ಅಂಗಡಿ ಇಟ್ಕೊಂಡು ನಿಂತಿದ್ದೆ, ಟೀ ಅಂಗಡಿ ವ್ಯಾಪಾರ ಮಾಡ್ತಿರ್ತಾಳೆ ಭೂಮಿ. ಸೊ ಹಾಗಾಗಿ ಅವ್ರನ್ನ ಅವಾಗವಾಗ ನೋಡ್ಕೊಂಡು ಪರಿಚಯ ಆದಾಗಲಿಂದ ನನಗೆ ಅವ್ರ ಮೇಲೆ ಲವ್ ಆಯಿತು, ಹಾಗೆ ನಾವು ಲವ್ ಕಮ್ ಅರೇಂಜ್ ಆಗಿದ್ದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಎಲ್ಲರೂ ಟೀ ಕುಡ್ದು ಕಾಫಿ ಕುಡ್ದು ಮನೆಗೆ ಬರ್ತಿರ್ಬೇಕಾದ್ರೆ ನೀವು ನೋಡಿದ್ರೆ ಟೀ ಅಂಗಡಿಲೇ ಅವ್ರನ್ನೇ ಲವ್ ಮಾಡಿ ಮದುವೆ ಆಗಿದ್ರಲ್ಲ, ವಾವ್ ಸೂಪರ್ ಅಂತೇಳಿ ರವಿಶಂಕರ್ ಕೂಡ ಹೇಳ್ತಿರ್ತಾರೆ. ಸರಿ ಆಯಿತು, ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ, ಫಸ್ಟ್ ಟಾಸ್ಕು. ಸೊ ಅದನ್ನು ನೀವು ಮಾಡಬೇಕು. ಆ ಟಾಸ್ಕಲ್ಲಿ ನೀವು ವಿನ್ ಆಗ್ತೀರಾ ಇಲ್ವಾ ಅಂತ ನಾನು ನೋಡ್ತೀನಿ, ಆವಾಗ ನಿಮ್ಮಿಬ್ಬರು ಮೊದಲೇ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಏನು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಮನೆಯವ್ರಿಗೆಲ್ಲ ನಿಮ್ಮ ಒಪಿನಿಯನ್ ಏನು ಇವ್ರ ಮದುವೆ ವಿಷಯದ ಬಗ್ಗೆ ಅಂದರೆ, ನನಗಂತೂ ತುಂಬ ಇಷ್ಟ ಇವರಿಬ್ಬರು ಮದುವೆ ಆಗಿರೋದು ಅಂತೇಳಿ ಅಜ್ಜಿ ಹೇಳಿದಾಗ ಮನೆಯವರೆಲ್ಲರೂ ತುಂಬ ಗಾಬರಿ ಆಗ್ತಾರೆ. ಏನು ಅಜ್ಜಿ ಈ ಥರ ಹೇಳಿಬಿಟ್ರಲ್ಲ, ಏನು ಎತ್ತ ಅಂತ ಹೇಳಿ ಮನೆಯವರೆಲ್ಲರೂ ತುಂಬ ಹೌದೌದು ನಮಗೆಲ್ಲರೂ ಅಜಿತ್ ಭೂಮಿ ಜೋಡಿ ಅಂದರೆ ತುಂಬ ಇಷ್ಟ, ಅವರಿಬ್ಬರು ನೋಡಿದರೆ ನಮಗೆಲ್ಲ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ಮನೆಯವರೆಲ್ಲರೂ ಸೇರಿ ಹೇಳ್ತಿದ್ರು. ಅಜ್ಜಿನೂ ಕೂಡ ಅವ್ರ ಜೊತೆ ಸೇರ್ಕೊಂಡು ಹೌದು ಹೌದು ಅಂತ ಹೇಳಿ ಅವರು ಕೂಡ ಹೇಳ್ತಾರೆ, ಏನು ಅಜ್ಜಿ ಸಡನ್ನಾಗಿ ಈ ಥರ ಟರ್ನ್ ಆಗಿಬಿಟ್ರಲ್ಲ ಅಂತೇಳಿ. ಈ ಕಡೆ ಅಜಿತ್ ಕೂಡ ಅವನು ಕೂಡ ಅಜ್ಜಿನ ನೋಡಿಕೊಂಡೇ ಇರ್ತಾನೆ. ಅದಕ್ಕೆ ಈ ಕಡೆ ನಮಗೆಲ್ಲರಿಗೂ ಭೂಮಿನೇ ನಂಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಆ ಕಡೆ ಅಪೇಕ್ಷಿತನೂ ಕೂಡ ಹೇಳ್ತಾ ಇರ್ತಾರೆ. ಮನೆಯವರೆಲ್ಲರೂ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದಾರೆ, ಎಷ್ಟು ಒಗ್ಗಟ್ಟಿಂದ ಇದ್ದೀರಾ ನೀವೆಲ್ಲರೂ ಅಂತೇಳಿ ರವಿಶಂಕರ್ ಕೂಡ ಹೇಳಿದಾಗ, ಸರಿ ಹೊಡೀರಿ ಚಪ್ಪಾಳೆ ಇದಕ್ಕೆ ಇದೇ ಖುಷಿಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಫಸ್ಟ್ ಟಾಸ್ಕ್ನ ಮಾಡಿಸ್ತೀನಿ. ಸೊ ಇದರಲ್ಲಿ ನಿಮ್ಮ ಮುಂದೆ 2 ಡೈರಿ ಇದೆ, ಡೈರಿನ ನೀವು ತೊಗೊಳ್ಳಿ, ನಿಮ್ಮ 3 ಹರಕೆಗಳು ದೇವ್ರ ಹತ್ರ ನೀವು ಏನು 3 ಹರಕೆ ಇಟ್ಕೊಂಡಿದ್ದೀರಾ ಅದನ್ನು ನಿಮ್ಮ ಡೈರಿಯಲ್ಲಿ ನೀವು ಬರ್ಕೊಳ್ಳಿ ಅಂತ ಹೇಳಿ ಅಂತಾರೆ. ನೀವು 3 ಬರಿಬೇಕು, ಇವ್ರು 3 ಬರಿಬೇಕು ಅಂತ ಹೇಳಿ ಅಂತಿರ್ಬೇಕಾದ್ರೆ, ಅದೇ ಟೈಮ್ಗೆ ಸಂಗೀತ ಇದ್ದಳು, ನೀವು ಆವಾಗಲೇ ಹೇಳಿದ್ರಲ್ಲ ನಿಮ್ಮ ಜೊತೆ ನಾನು ಕೆಲಸಕ್ಕೆ ಸೇರಿಸ್ಕೊತೀನಿ ಅಂತ, ನಿಜವಾಗ್ಲೂ ಅದನ್ನೇ ಹೇಳಿದ್ರ ಅಂತ ಕೇಳ್ತಿರ್ಬೇಕಾದ್ರೆ, ಹೌದು ಅದು ನಿಜವಾಗ್ಲೂ ನಾನು ಅದನ್ನೇ ಹೇಳಿದ್ದು ಅಂತ ಹೇಳಿ ರವಿಶಂಕರ್ ಕೂಡ ಸಂಗೀತನ ಜೊತೆ ಕಾಲು ಎಳ್ಕೊಂಡು ಅವರು ಕೂಡ ಮಾತಾಡ್ಕೊಂಡು ಇರಬೇಕಾದ್ರೆ, ಇವರಿಬ್ರದ್ದು ಕೂಡ ಈ ಕಡೆ ಡೈರಿಯಲ್ಲಿ ಬರೆದು ಮುಗಿಸಿದಾಗಿರುತ್ತೆ. ಅದೇ ಟೈಮ್ಗೆ ಮತ್ತೆ ಸಂಗೀತ ಮತ್ತೆ ಪದೇ ಪದೇ ಅದನ್ನೇ ಕೂಡ ಕೇಳ್ತಾನೆ ಇರ್ತಾಳೆ. ನೀವು ಆವಾಗಲೇ ಹೇಳಿದ್ರಲ್ಲ ನೀವು ಆ ಥರ ನಿಜ ಅಲ್ವಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಹೌದು ಮೇಡಮ್ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಮನೆಯವರೆಲ್ಲ ಸಂಗೀತ ನೀನು ತುಂಬ ಎಕ್ಸೈಟ್ಮೆಂಟಲ್ಲಿದ್ಯಾ, ಸುಮ್ಮನೆ ಇರು, ಅವ್ರು ಮಾಡೋ ಕೆಲಸ ಮಾಡೋಕ್ಕೆ ಬಿಡು ಅಂತ ಹೇಳಿ ಅಂತಿರ್ಬೇಕಾದ್ರೆ, ಆಗಲ್ಲ ರೀ ಅವ್ರು ಹಾಗೆ ಹೇಳಿದ ಕೇಳಿ ನನ್ನ ಜೀವನ ತುಂಬ ಪಾವನ ಆಯಿತು ರೀ ಅಂತ ಹೇಳಿ ಹೇಳಕ್ಕೆ ಬಂದಿರ್ತಾಳೆ. ಅಯ್ಯೋ ಅದೆಲ್ಲ ಸುಮ್ಮನೆ ಇರು ಅಂತ ಹೇಳಿ ಅಂತಿರ್ಬೇಕಾದ್ರೆ, ಸರಿ ಆಯಿತು ನೀವು ಅಂದ್ಕೊಂಡಂಗೆ ನೀವು 3 ಹರಕೆನೂ ನೀವು ನಿಮ್ಮ ಡೈರಿಲಿ ಬರೆದಿದ್ದೀರಾ ಏನು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಹೌದು ಅಂತ ಹೇಳ್ತಾರೆ. ಸರಿ ಆಯಿತು, ಈಗ ಫಸ್ಟು ಭೂಮಿ ಡೈರಿಲಿ ಏನು ಬರೆದಿದ್ದಾರೆ ಅಂತ ನೋಡೋಣ ಅಂದಾಗ, ಫಸ್ಟ್ ಹರಕೆ ಅವಳು ಇದ್ದಿದ್ದು ಅವ್ರ ಅಮ್ಮನ ಜೈಲಿಂದ ಬಿಡಿಸ್ಬೇಕು ಅಂತ ಹೇಳಿ ಬರ್ತಿರ್ತಾಳೆ. ಸರಿ ಆಯಿತು ಬೇಗ ಬಿಡಿಸ್ತೀರಾ ಬಿಡಿ ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ನೆಕ್ಸ್ಟು ನಿಮ್ಮ ಸೆಕೆಂಡ್ ಹರಕೆ ಏನು ಅಂತ ಅಂದರೆ, ನೀನು ಏನು ದೊಡ್ಡ ಯಜಮಾನ್ರು ಹೆಂಡ್ತಿ ಬೇಗ ಸಿಗಲಿ ಅಂತ ಹೇಳಿ ಬರೆದಿದ್ದೀರಾ. ದೊಡ್ಡ ಯಜಮಾನ್ರು ದೊಡ್ಡ ಸಾಹೇಬರು ಅಂದರೆ ಯಾರು ಅಂತ ಹೇಳಿ ರವಿಶಂಕರ್ ಕೇಳ್ತಿರ್ಬೇಕಾದ್ರೆ, ಅಂದರೆ ದೊಡ್ಡ ಸಾಹೇಬರು ಬಂದ್ಬಿಟ್ಟು ನಮ್ಮ ಅತ್ತೆಯವರ ಅಣ್ಣ ಅವರು. ಅವ್ರ ಹೆಂಡತಿ ಕಾಣೆಯಾಗಿ 20 ವರ್ಷ ಆಯಿತು, ಅವ್ರು ಇವಾಗಲೂ ಇನ್ನೂ ಹುಡುಕ್ತಿದ್ದಾರೆ, ಅವ್ರು ಇದ್ದಾರೆ ಅಂತ ಅಂದ್ಕೊಂಡು ಹುಡುಕ್ತಿದ್ದಾರೆ, ಅದಕ್ಕೆ ಆದಷ್ಟು ಬೇಗ ಅವ್ರು ಸಿಗಲಿ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ತುಂಬ ಬೇಡ್ಕೊತಿದ್ದೀನಿ ಅದಕ್ಕೆ ಅಂತ ಹೇಳಿ ಅಂತಿರ್ತಾರೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದು ಮನೆಯವರೆಲ್ಲರಿಗೂ ಅಪ್ಪ ಇವಳು ಮತ್ತೆ ಸ್ಟಾರ್ಟ್ ಮಾಡೋದು ಬುದ್ಧಿ ಅಂತ ಹೇಳ್ಬಿಟ್ಟು ದೇವಿಯನ್ನು ಕೂಡ ಅಂದ್ಕೊತಾ ಇರ್ತಾಳೆ. ನೆಕ್ಸ್ಟ್ ನಿಮ್ಮ ಥರ್ಡ್ ಹರಕೆ ಏನಿದೆ ಅಂತ ಅಂದರೆ, ನೀವು ಸಾಹೇಬ್ರ ಜೀವನದಲ್ಲಿ ತುಂಬ ಖುಷಿಯಾಗಿರಬೇಕು, ಅವ್ರು ಅಂದ್ಕೊಂಡಿದ್ದೆಲ್ಲ ಸಿಗಬೇಕು ಅಂತ ಹೇಳಿ ಬರೆದಿದ್ದೀರಾ. ಅಂದರೆ ಸಾಹೇಬ್ರು ಅಂದರೆ ಯಾರು? ಗೊತ್ತಾಯ್ತು ಅಜಿತ್ ಅವರಾ? ಓಕೆ ಅಂತ ಹೇಳಿ ಅಂತಿರ್ಬೇಕಾದ್ರೆ,
ಅವ್ರು ಅಂದ್ಕೊಂಡಂಗೆಲ್ಲ ಸಿಗುತ್ತೆ ಬಿಡಿ, ನೀವೇ ಇದ್ದೀರ ಅಂದಮೇಲಿಂದ ಅವ್ರು ಅಂದ್ಕೊಂಡಂಗೆಲ್ಲ ಎಲ್ಲ ಸಿಗುತ್ತೆ ಅಂತ ಹೇಳಿ ಈ ಕಡೆ ರವಿಶಂಕರ್ ಕೂಡ ಹೇಳ್ತಿರ್ತಾನೆ. ನೆಕ್ಸ್ಟು ಈ ಕಡೆ ಅಜಿತ್ ನಿಮ್ಮ ಡೈರಿ ಕೊಡಿ, ನೀವೇನು ಬರ್ತಿದ್ದೀರಾ ಅಂತ ನೋಡೋಣ ಅಂತ ಅಂದಾಗ ಫಸ್ಟು ಅವನು ಕೂಡ ಅದನ್ನೇ ಬರ್ತಿರ್ತಾನೆ. ಫಸ್ಟ್ ಬಂದುಬಿಟ್ಟು ನಮ್ಮ ಮತ್ತೆ ಜೈಲಿಂದ ಬಿಡುಗಡೆ ಆಗಬೇಕು ಅಂತೇಳಿ ಬರ್ದಿರ್ತಾನೆ. ಅವನು ಕೂಡ ಅದನ್ನೇ ಸೇಮ್ ಬರ್ದಿರ್ತಾನೆ. ಏನು ನೀವಿಬ್ಬರು ಒಟ್ಟಿಗೆ ಒಂದೇ ಥರ ಬರ್ತಿದ್ದೀರಲ್ಲ, ನಿಮ್ಮಿಬ್ಬರು ಮಧ್ಯೆ ತುಂಬ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತೇಳಿ ರವಿಶಂಕರ್ ಕೂಡ ಹೇಳ್ತಾ ಇರ್ತಾರೆ. ಸರಿ ಆಯಿತು, ನಿಮ್ಮ ಸೆಕೆಂಡ್ ಹರಕೆ ಏನು ಬರ್ತಿದೆ ಅಂತ ನೋಡೋಣ. ಸೆಕೆಂಡ್ ಹರಕೆನೂ ಕೂಡ ನೀವು ಸೇಮ್ ಅವರಾಗೆ ಬರ್ದಿದ್ದೀರಾ, ನೀವು ಮತ್ತೆ ಬೇಗ ಸಿಗಲಿ ಅಂತಲೂ ಕೂಡ ಬರ್ದಿದ್ದೀರಾ ಅಂತ ಹೇಳಿದಾಗ ಹೌದು, ನನಗೆ ನಾನು ಮತ್ತೆ ಬೇಗ ಸಿಗಬೇಕು ಅಂತ ನನಗೂ ತುಂಬ ಆಸೆ ಇದೆ, ಹಾಗಾಗಿ ನಾನು ಕೂಡ ದೇವ್ರ ಹತ್ರ ತುಂಬ ಬೇಡ್ಕೊತಾ ಇರ್ತೀನಿ ಅಂತ ಹೇಳಿ ಅವನು ಕೂಡ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಹರಕೆ ಏನಿದೆ, ಜೀವನದಲ್ಲಿ ಎಲ್ಲನೂ ಪ್ರೀತಿ ಖುಷಿ ಎಲ್ಲನೂ ಸಿಗಲಿ ಆ ಭೂಮಿಗೆ ಅಂತ ಹೇಳಿ ಬರ್ತಿದ್ದೀರಾ. ಮುಂದಿನ ಜೀವನ ಮುಂದಿನ ಭವಿಷ್ಯ ತುಂಬ ಚೆನ್ನಾಗಿರಲಿ ಅಂತ ಹೇಳಿ ಬರ್ತಿದ್ದೀರಾ. ಏನು ಹಿಂಗೆ ಬರ್ದಿದ್ದೀರಲ್ಲ ಅಂತ ರವಿಶಂಕರ್ ಕೇಳಿದಾಗ, ಅಂದರೆ ಇವಾಗ ಅವ್ರೇನು ಚೆನ್ನಾಗಿಲ್ವಾ ಅಂತ ಅವನು ರವಿಶಂಕರ್ ಕೇಳಿದಾಗ, ಹಾಗೇನಿಲ್ಲ, ಈಗ ತುಂಬ ಚೆನ್ನಾಗಿದ್ದಾಳೆ, ಇನ್ನು ಮುಂದಕ್ಕೂ ಅವಳು ನೀನು ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಅಂದ್ಕೊಂಡು ಬರ್ತಿದ್ದೀನಿ ಅಂತ ಹೇಳಿ ರವಿಶಂಕರ್ಗೆ ಹೇಳ್ತಿರ್ಬೇಕಾದ್ರೆ, ಹೌದಾ, ಸರಿ ಆಯಿತು, ನಿಮ್ಮಿಬ್ಬರು ಮಧ್ಯದಲ್ಲಿ ತುಂಬ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿ ಜೀವನ ಮಾಡ್ತಿದ್ದೀರಾ ಅಂತ ಹೇಳಿ ಈ ಕಡೆ ರವಿಶಂಕರ್ ಕೂಡ ಹೇಳ್ತಿರ್ತಾರೆ. ಸರಿ ಆಯಿತು, ಇವಾಗ ಇದೊಂದು ಫಸ್ಟ್ ಟಾಸ್ಕು ಇಲ್ಲಿಗೆ ಮುಕ್ತಾಯ ಆಯಿತು. ಎಲ್ಲರೂ ತುಂಬ ಖುಷಿಯಿಂದ ಎಲ್ಲರೂ ತುಂಬ ಆಸಕ್ತಿಯಿಂದ ಎಲ್ಲರೂ ತುಂಬ ಭಾಗವಹಿಸಿದ್ದೀರಾ. ಇವರಿಬ್ಬರು ಕೂಡ ತುಂಬ ಚೆನ್ನಾಗಿ ಕೂಡ ಆನ್ಸರ್ ಮಾಡಿದ್ದೀರಾ. ಸರಿ ಆಯಿತು, ಎಲ್ಲರಿಂದಲೂ ಒಂದು ಚಪ್ಪಾಳೆ ಸಿಗಲಿ ಇವರಿಗೆ ಅಂತ ಹೇಳಿ ಎಲ್ಲರ ಹತ್ರನೂ ಚಪ್ಪಾಳೆ ಹೊಡಿಸ್ತಾರೆ. ನೆಕ್ಸ್ಟ್ ರೌಂಡ್ ಏನು ಅಂತ ಅಂದರೆ, ನೆಕ್ಸ್ಟ್ ರೌಂಡ್ಗೆ ರೆಡಿ ಮಾಡಪ್ಪ ಕುಮಾರ ಅಂತ ಹೇಳಿ ಕರೆದಾಗ ನೆಕ್ಸ್ಟ್ ರೌಂಡು ಅವರಿಬ್ಬರು ಮಧ್ಯದಲ್ಲಿ 2 ಗೊಂಬೆ ಕೊಟ್ಟಿರ್ತಾರೆ. ಇಬ್ಬರಿಗೂ ಒಂದು ಹುಡುಗ ಒಂದು ಹುಡುಗಿ, ಒಂದು ಹುಡುಗಿ ಕೊಟ್ಟಿರ್ತಾರೆ. ನಾನು ನಿಮಗೆ ಕ್ವಶನ್ಸ್ ಕೇಳ್ತೀನಿ, ಆ ಕ್ವಶನ್ಸಲ್ಲಿ ಯಾರು ಯಾವ ಥರ ತಪ್ಪು ಮಾಡ್ತಾರೆ, ಯಾರು ಸರಿ ಅಂತ ಹೇಳ್ಬಿಟ್ಟು ನೀವು ಆ ಗೊಂಬೆನ ತೋರಿಸ್ಬೇಕು ಅಂತೇಳಿ ಅಂದಾಗ, ಫಸ್ಟ್ ಕ್ವಶನ್ ಬಂದುಬಿಟ್ಟು ಯಾರು ಸ್ನಾನ ಮಾಡಿ ಟವಲ್ ಎಲ್ಲ ಹಾಸಿಗೆ ಮೇಲೆ ಹಾಗೆ ಹಾಕ್ತಾರೆ ಅಂತ ಹೇಳಿ ಅಂದಾಗ ಈ ಕಡೆ ಅಜಿತ್ ಇದನ್ನು ಭೂಮಿ ಅಂತ ಹೇಳಿ ಹೇಳ್ತಾನೆ. ಏನು ಭೂಮಿಯವರು ಆ ಕೆಲಸ ಮಾಡ್ತಾರೆ? ಹೌದು, ನಾನು ತುಂಬ ಸ್ಟ್ರಿಕ್ಟು, ನನಗೆ ಗೊತ್ತಲ್ಲ, ನಾನು ಪೊಲೀಸ್ ಅಂತ ಹೇಳ್ಬಿಟ್ಟು. ಆದರೆ ಭೂಮಿ ಹಾಗಲ್ಲ, ಸ್ನಾನ ಮಾಡಿರೋ ಟವಲ್ನ ಎಲ್ಲಿ ಬೇಕೋ ಅಲ್ಲಲ್ಲೇ ಹಾಕ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹೇಳ್ತಿರ್ಬೇಕಾದ್ರೆ ಭೂಮಿಗೆ ಏನು ಇಡಬೇಕಂತಲೇ ಗೊತ್ತಾಗಲ್ಲ. ಆ ತಪ್ಪೆಲ್ಲ ಮಾಡಿರೋದು ಅಜಿತ್, ಆದರೆ ಭೂಮಿ ಮೇಲೆ ಸುಮ್ಮನೆ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ನೆಕ್ಸ್ಟ್ ಕ್ವಶನ್ ಕೂಡ ಕೇಳ್ತಾರೆ. ನೆಕ್ಸ್ಟು, ನಿಮ್ಮಿಬ್ಬರ ಮಧ್ಯದಲ್ಲಿ ಯಾರು ಡಿಸಿಪ್ಲಿನ್ ಇಲ್ದಿರೋ ಥರ ಇರೋದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದು ಸಾಹೇಬ್ರೇನೆ ಅಂತ ಹೇಳಿ ಈ ಕಡೆ ಭೂಮಿ ಕೂಡ ಹೇಳಿದಾಗ, ಏನು ಅವ್ರು ಪೊಲೀಸಾಗಿ ಅವ್ರಿಗೆ ಡಿಸಿಪ್ಲಿನ್ ಇಲ್ಲ ಅಂತ, ಅಂದರೆ ಮನೆಯಲ್ಲಿ ಕೂಡ ಅವ್ರು ಹಾಗೆ ಎಲ್ಲಿ ಬೇಕೋ ಹಾಗಾಗೇ ಇರ್ತಾರೆ, ಅವರು ಕೂಡ ಇನ್ನೂ ಡಿಸಿಪ್ಲಿನ್ ಆಗಿರಲ್ಲ ಅಂತ ಹೇಳಿ ಅಂದಾಗ, ಹೌದಾ, ಸರಿ ಆಯಿತು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ನಿಮ್ಮಿಬ್ಬರಲ್ಲಿ ಯಾರಿಗೆ ಜಾಸ್ತಿ ಕೋಪ ಬರುತ್ತೆ ಅಂತ ಕೇಳಿದಾಗ ನೆಕ್ಸ್ಟ್ ಭೂಮಿ ಬಂದುಬಿಟ್ಟು ಅಜಿತನ್ನೇ ತೋರಿಸ್ತಾಳೆ. ಏನು ಮತ್ತೆ ಅಜಿತೇನ ಅಂತ ಹೇಳಿ ಕೇಳಿದಾಗ ಹೌದು, ಅವರಿಗೆ ತುಂಬ ಕೋಪ ಬರುತ್ತೆ, ಮೂಗಿನ ತುದಿಲೇ ಅವ್ರಿಗೆ ತುಂಬ ಕೋಪ ಜಾಸ್ತಿ ಇರುತ್ತೆ ಅಂತ ಹೇಳಿ ಈ ಕಡೆ ಭೂಮಿ ಕೂಡ ಹೇಳ್ತಾರೆ. ಕೋಪ ಬಂದಾಗ ಅವ್ರು ಯಾವ ಥರ ಮಾತಾಡ್ತಾರೆ ಗೊತ್ತಾ, ಹೇಳಲ್ಲ ನಿಮಗೆ ಅಂತ ಹೇಳಿ ಹೇಳೋಕ್ಕೆ ಅಂತ ಹೊರಟಾಗ ರವಿಶಂಕರ್ ಇದ್ದರು, ಅಯ್ಯೋ ಬೇಡ ಆ ಥರ ಎಲ್ಲ ವರ್ಡ್ಸ್ ಎಲ್ಲ ಕೇಳೋದಕ್ಕೆ ನನಗೆ ಇಷ್ಟ ಇಲ್ಲ, ಬೇಡ ಆಯಿತು ಸರಿ ಓಕೆ ಅಂತ ಹೇಳ್ಬಿಟ್ಟು ಈ ಕಡೆ ರವಿಶಂಕರ್ ಕೂಡ ಹೇಳ್ತಾರೆ. ಓಕೆ. ನಿಮ್ಮಿಬ್ಬರ ಮಧ್ಯದಲ್ಲಿ ಇರೋ ಒಗ್ಗಟ್ಟು, ನಿಮ್ಮಿಬ್ಬರ ಮಧ್ಯದಲ್ಲಿ ಮ್ಯೂಚುವಲ್ ಫ್ರೆಂಡ್ಸ್ ಎಲ್ಲದಕ್ಕೂ ಒಂದೇ ಥರ ಆನ್ಸರ್ ಸಿಗ್ತಿದೆಯಾ, ಅದೇ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ, ನಿಮ್ಮಿಬ್ಬರ ಮಧ್ಯದಲ್ಲಿ ಇರೋದು ಆ ಥರ ಫ್ರೆಂಡ್ಶಿಪ್ಪಲ್ಲಿ ನೋಡಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನಿಮ್ಮ ಮನೆಯವರು ಕೂಡ ತುಂಬ ನಿಮಗೆ ಹಾಗೆ ಸಪೋರ್ಟಿವ್ ಆಗಿ ಮಾಡ್ತಾರೆ. ಯಾರ ಮನೇಲೂ ಈ ಥರ ಹಿಂಗಿರಲ್ಲ, ನಿಮ್ಮ ಮನೇಲಿ ತುಂಬ ಸಪೋರ್ಟಿವ್ ಮಾಡ್ತಾರೆ. ಸರಿ ಓಕೆ, ನೆಕ್ಸ್ಟ್ ಕ್ವಶನ್ಗೆ ಬರ್ತೀನಿ. ನಿಮ್ಮಿಬ್ಬರ ಮಧ್ಯದಲ್ಲಿ ಯಾರು ತುಂಬ ರೊಮ್ಯಾನ್ಸ್ ಮಾಡೋದು ಅಂತ ಹೇಳಿ ಕೇಳಿದಾಗ ಭೂಮಿ ಇವಾಗ ಗೊಂಬೆನೇ ತೊಗೊಂಡು ಬಂದು ಅಜಿತ್ ಮುಂದೆ ಇಡ್ತಾಳೆ. ಅಜಿತ್ ಅವರೇ ತುಂಬಾ ಅಂದರೆ ಸಾಹೇಬ್ರೇ ತುಂಬ ನನಗೆ ರೊಮ್ಯಾಂಟಿಕ್ ಆಗಿ ಇರೋದು ಅಂತೇಳಿ ಅಂದಾಗ, ಏನು ಸರ್ ನೀವು ನೋಡಿದ್ರೆ ಸ್ಟ್ರಿಕ್ಟು ಅಂತೀರಾ, ನೀವು ನೋಡಿದ್ರೆ ಕೋಪ ಮಾಡ್ಕೊತೀರಿ ಅಂತ, ಏನು ರವಿಚಂದ್ರನ್ ಸರ್ ಥರನ ನೀವು ರೊಮ್ಯಾಂಟಿಕ್ಕಾಗಿ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲದರಲ್ಲೂ ಅಂತ ಹೇಳಿ ಈ ಕಡೆ ಅವರು ಕೂಡ ರೇಗಿಸ್ತಾ ಇರ್ತಾರೆ. ಹಾಗೇನಿಲ್ಲ, ಮೋಸ್ಟ್ಲಿ ನಾನು ರೊಮ್ಯಾಂಟಿಕ್ಕಾಗಿ ಇರ್ಬೋದು. ಹೌದು ಸರ್, ಅವನ ಹೆಸರು ರೊಮ್ಯಾಂಟಿಕ್ ಗೊತ್ತಾ, ಮನೆ ತುಂಬ ಚಿನ್ನ ಅಂದ್ಕೊಂಡು ಓಡಾಡ್ಕೊಂಡು ಇರ್ತಾನೆ ಅಂತ. ಇವ್ರು ಬರೀ ಮನೆ ತುಂಬ ಚಿನ್ನ ಅಂದ್ಕೊಂಡು ಓಡಾಡ್ತಿದ್ರೆ ಕೆಲ್ಸಕ್ಕೆ ಡ್ಯೂಟಿಗೆ ಯಾವಾಗ ಹೋಗ್ತಾರೆ ಅಂತ, ಅಂದರೆ ರೊಮ್ಯಾಂಟಿಕ್ ಎಲ್ಲ ಮುಗಿಸಿ ಆಮೇಲಿಂದ ನನಗೆ ಟೈಮ್ ಇದ್ದಾಗ ಮಾತ್ರ ಅವನು ಹೋಗ್ತಾನೆ ಸ್ಟೇಷನಿಗೆ ಅಂತ ಹೇಳಿ ಅಪೇಕ್ಷಿತ ಕೂಡ ಹೇಳ್ತಾ ಇರ್ತಾಳೆ. ತುಂಬ ಚೆನ್ನಾಗಿದೆ ನಿಮ್ಮಿಬ್ಬರು ಜೋಡಿ ಅಂತ ಹೇಳಿ ರವಿಶಂಕರ್ ಕೂಡ ಹೇಳ್ತಾ ಇರ್ತಾರೆ. ಒಟ್ಟಿನಲ್ಲಿ ನಾನು ಹೇಳೋ ಥರ ಇವರೊಂಥರ ರವಿಚಂದ್ರನ್ ಥರನೇ ಅಂತ ಹೇಳಿ ರವಿಶಂಕರ್ ಹೇಳ್ತಿರ್ಬೇಕಾದ್ರೆ ನೆಕ್ಸ್ಟ್ ಜನರಲ್ಲಾಗಿ ಮಾತಾಡೋಣ. ನೆಕ್ಸ್ಟ್ ನೀವು ಹೆಂಡತಿ ಭೂಮಿ ಹೆಸರನ್ನ ನೀವು ಫೋನಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ಅಂತ ಅಜಿತಿಗೆ ಕೇಳಿದಾಗ ಅಜಿತ್ ಕೂಡ ಹೇಳ್ತಾ ಇರ್ತಾನೆ, ಅದು ಭೂಮಿನ ನಾನು ಪ್ರೀತಿಯಿಂದ CW ಅಂತ ಹೇಳಿ ಸೇವ್ ಮಾಡ್ಕೊಂಡಿದ್ದೀನಿ ಅಂತ ಅಂದಾಗ CWನ ಅದು ನಮ್ಮ ಮನೆಯವರೆಲ್ಲ ಇದನ್ನೆಲ್ಲ ಕೇಳಿದಾಗ ಮನೆಯವರೆಲ್ಲರೂ ತುಂಬ ಶಾಕ್ ಆಗ್ತಾರೆ. ಏನಿದು CW, ಅವಳ ಹೆಸರು ಭೂಮಿ ಅಲ್ಲ, ಇವನು ಯಾಕೆ CW ಅಂತ ಸೇವ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಮನೆಯವರೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ರವಿಶಂಕರ್ ಅವರು ಅದನ್ನೇ ಮತ್ತೆ ಕೇಳ್ತಾರೆ, CW ಅಂದರೆ ಏನು ಅಂತ ಹೇಳಿ ಅಂತ ಕೇಳಿದಾಗ ಭೂಮಿ ಈ ಕಡೆ ಅಜಿತ್ ಕೂಡ ತಡವಡಿಸ್ತಿರ್ತಾನೆ, ಏನು ಹೇಳ್ಬೇಕಂತ ಅವನಿಗೂ ಗೊತ್ತಾಗ್ತಿರಲ್ಲ.
ನೆಕ್ಸ್ಟ್ ನಿಮ್ಮಿಬ್ಬರ ಮಧ್ಯದಲ್ಲಿ ತುಂಬ ಮದುವೆ ಆದಾಗಲಿಂದ ತುಂಬ ಮೆಮೊರೀಸ್ ಅಂತ ಹೇಳಿ ಯಾವ್ದು ಇರೋದು ಅಂತ ಕೇಳಿದಾಗ, ಭೂಮಿನ ನಾನು ಮದುವೆ ಆಗ್ತೀಯ ಅಂತ ನಾನು ಅವಳನ್ನ ಕೇಳಿದಾಗ ಅವಳಿಗೆ ನಾನು ತಾಳಿ ಕಟ್ಟಿದ್ನಲ್ಲ, ಅದು ನನಗೆ ತುಂಬ ಮೆಮೊರೀಸ್. ಈ ಜನ್ಮದಲ್ಲಿ ಅದನ್ನು ಮರೆಯೋಕ್ಕಾಗ್ದಿರೋಷ್ಟು ನನಗೆ ನೆನಪಿದೆ ಅಂತ ಹೇಳಿದಾಗ, ಭೂಮಿ ನಿಮಗೇನಿದೆ ಅಂತ ಕೇಳಿದಾಗ, ಅವರು ಅಷ್ಟೇ ನನ್ನ ಮದುವೆ ಆಗ್ತೀಯ ಅಂತ ಅವರು ಕೂಡ ನನ್ನ ಕೇಳಿದಾಗ, ಅವರು ಕೂಡ ನನ್ನ ತಾಳಿ ಕಟ್ಟಿದಾಗ ಅದೇ ನನಗೆ ತುಂಬ ಮೆಮೊರೀಸ್. ಅದು ಕೂಡ ನನ್ನ ಜೀವನ ಪರ್ಯಂತ ನಾನು ಮರೆಯಲ್ಲ ಅಂತ ಹೇಳಿ ಭೂಮಿನಿ ಕೂಡ ಅದನ್ನೇ ಆನ್ಸರ್ ಹೇಳ್ತಾ ಇರ್ತಾಳೆ. ಇದನ್ನು ಕೇಳಿ ರವಿಶಂಕರ್ ಅವರು ಕೂಡ ಇಬ್ಬರು ಮಧ್ಯದಲ್ಲಿ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅವರು ಕೂಡ ಹೇಳ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.